ಯಾರು ಇಷ್ಟ ಆಗ್ತಾರೆ? ಡ್ರೋನ್ ಪ್ರತಾಪ್. ಹೇಗೆ, ಏನಕ್ಕೆ ರೀ? ಅವ್ರು ತುಂಬ ಪ್ರಾಂಪ್ಟಾಗಿ ಆಡ್ತಿದ್ದಾರೆ, ಮತ್ತು ಸಂಯಮ ತಾಳ್ಮೆ ಅದು ತುಂಬ ಜಾಸ್ತಿ ಇದೆ ಅವ್ರ ಹತ್ರ. ಅದಕ್ಕೆ ಅವ್ರು ತುಂಬ ಇಷ್ಟ ಆಗ್ತಿದ್ದಾರೆ. ನಿನ್ನೆ ಎಪಿಸೋಡ್ ನೋಡಿದ್ರ? ಯಾರಿಗೆ ಮೋಸ ಆಯ್ತು ಅಂತೀರಾ? ನಿನ್ನೆ ಪ್ರತಾಪ್ಗೆ ಮೋಸ ಆಯಿತು. ಯಾಕಂದರೆ ಅವ್ರು 420 ರೀಚ್ ಆಗಿದ್ರು. ಆ್ಯಕ್ಚುಲಿ ಅವ್ರಿಗೆ ಸಿಗಬೇಕಿತ್ತು, ಸಿಕ್ಕಿಲ್ಲ. ಅದು ನಮ್ಗೆ ತುಂಬ ಬೇಜಾರಾಯಿತು. ಇನ್ನೊಂದು ಮಾತು ಕೇಳ್ತಾ ಇದ್ದಾರೆ, ಸ್ಕೋರ್ 420, ಹೊರಗಡೆ 420 ಕೆಲಸ ಮಾಡಿ ಹೋಗಿದೆ. ನಾನು ಸರ್ ಎಲ್ಲರೂ ತಪ್ಪು ಮಾಡ್ತಾರೆ ಸರ್, ಮನುಷ್ಯನ ಸಹಜ ಗುಣ ಅದು ತಪ್ಪು ಮಾಡೋದು. ಸೊ ಹಾಗಾಗಿ ಎಲ್ಲರಿಗೂ ಕ್ಷಮೆ ಅನ್ನೋದಿರಬೇಕು. ಅವ್ರು ತಪ್ಪು ಮಾಡಿದ್ದಾರೆ, ಅದನ್ನು ಅವ್ರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅದು ಇಲ್ಲಿ ಬಂದಿರೋದು ಎಲ್ಲರೂ ಆಟ ಆಡೋಕ್ಕೆ ಅಂದಮೇಲೆ ಅವ್ರಿಗೂ ಒಂದು ಚಾನ್ಸ್ ಇದೆ ಅಲ್ವಾ. ಸೊ ಅದನ್ನು ಎಲ್ಲರೂ ತಪ್ಪು ಮಾಡಿದ್ದಾರೆ ಅಲ್ಲಿರೋರು. ಆದರೆ ಇವೊಂದು ಹೊರಗಡೆ ಬಂದಿದೆ, ಇರೋದು ಹೊರಗಡೆ ಬಂದಿಲ್ಲ ಅಷ್ಟೇ. ಎಲ್ಲರೂ ಆಡಿರ್ತಾರೆ ತಪ್ಪು, ಎಲ್ಲರೂ ಮನುಷ್ಯನ ಸಹಜ ಗುಣ ತಪ್ಪು ಮಾಡೋದು. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಅವರು ಒಳ್ಳೆ ಆಟಗಾರ್ತಿನೇ ಸರ್, ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ನನಗೆ ಇಷ್ಟ ಆಗ್ತಿದ್ದಾರೆ, ಇಬ್ಬರೂ ಇಷ್ಟ. ಬಟ್ ಅದೇ ಜಾಸ್ತಿ ಇರೋದು ಡ್ರೋನ್ ಪ್ರತಾಪ್ ಮೇಲೆ. ಫೈನಲ್ ಗೆಲ್ಲೋದು ಯಾರಂತೀರಾ? ಡ್ರೋನ್ ಪ್ರತಾಪ್ ಸರ್, ಡ್ರೋನ್ ಪ್ರತಾಪ್ ಅವರು ಫೈನಲಿಸ್ಟ್. ವಿನಯ್ ಅವರು ಒಳ್ಳೆ ಕಾಂಪಿಟೇಟರು, ಬಟ್ ಆದರೆ ನನಗೆ ಅಷ್ಟೊಂದು ಲೈಕ್ ಆಗಿಲ್ಲ ಸರ್. ಕಾರ್ತಿಕ್ ಮತ್ತು ನಮ್ರತಾ ಅವ್ರ ಬಗ್ಗೆ ಏನಂತೀರಾ? ನಮ್ರತಾ ಕಾರ್ತಿಕ್ ಅವರು ಏನು ಅಷ್ಟಕ್ಕಷ್ಟೇ ಸರ್ ಅವ್ರ ಆಟದಲ್ಲಿ. ಬಟ್ ಪರವಾಗಿಲ್ಲ, ಅವರು ಇದ್ದಾರೆ ಫೈನಲಿಸ್ಟ್ ಲೆವೆಲ್ಗೆ. ನಮ್ರತಾ ಇಲ್ಲ, ಕಾರ್ತಿಕ್ ಇದ್ದಾರೆ ಸರ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಸರ್. ಸರ್ ತುಂಬ ಒಳ್ಳೊಳ್ಳೆ ಇವ್ರನ್ನ ರಿವ್ಯೂಸ್ನ ಕೊಡ್ತಾರೆ. ಅವ್ರಿಗೆ ಯಾವ ಥರ ಇರಬೇಕು, ಹೇಗೆ ಮಾಡಬೇಕು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನಾವು ರೆಗ್ಯುಲರಾಗಿ ವಾಚ್ ಮಾಡ್ತಿದ್ದೀವಿ, ತುಂಬ ಚೆನ್ನಾಗಿ ಬರ್ತಿದೆ. ನಿಮ್ಮ ಓಟು? ವಿನಯ್ಗೆ ಸರ್, ಡ್ರೋನ್ ಪ್ರತಾಪ್ ಅವ್ರಿಗೆ ಸರ್. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರಂತೀರಾ? ನಮ್ರತಾ ಸರ್. ನಮ್ರತಾ ಅವ್ರು ಹೋಗ್ತಾರೆ. ಥ್ಯಾಂಕ್ ಯು.